ತನಿಖೆ ಬಗ್ಗೆ ಮತ್ತೆ ಈ ಕೇಸ್ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ, ಪರ ವಿರೋಧನೂ ಚರ್ಚೆ ಆಗ್ತಿದೆ. ಒಂದಷ್ಟು ಪ್ರಶ್ನೆಗಳನ್ನ ಸಾರ್ವಜನಿಕರು ಕೂಡ ಕೇಳ್ತಾ ಇದ್ದಾರೆ, ಸರ್ಕಾರಕ್ಕೆ ಪೊಲೀಸರಿಗೆ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಆ ಪ್ರಶ್ನೆಗಳು ಯಾವ್ಯಾವುದು ಅಂತಂದ್ರೆ, ಅಖಾಡಕ್ಕೆ ಇಳಿದಿರುವಂತ SIT ಮುಂದೆ ಅಸಲಿ ಸವಾಲುಗಳು ನಿಜಕ್ಕೂ ಇದೆ. ಇವತ್ತಿಂದ ಅಫಿಷಿಯಲ್ ಆಗಿ SIT ಟೀಮ್ ದಕ್ಷಿಣ ಕನ್ನಡ ಭಾಗಕ್ಕೆ ಹೋಗ್ತಾ ಇದೆ. ಅದಾದ್ಮೇಲೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೂ ಕೂಡ ವಿಸಿಟ್ ಮಾಡ್ತಾರೆ. ಈ ಹಿಂದಿನ ಅಂದ್ರೆ 22 ವರ್ಷಗಳ ಹಿಂದಿನ ಪ್ರಕರಣ ಅಂತಂದ್ರೆ ಅಸಲಿ ಸವಾಲುಗಳು SIT ಮುಂದೆ ಯಾವುದೆಲ್ಲ ಇದೆ, ಈ ಪ್ರಶ್ನೆಯನ್ನ ಸಾರ್ವಜನಿಕ ವಲಯದಲ್ಲಿ ಕೇಳಲಾಗಿದೆ. ಅದನ್ನ ನಾನೀಗ ಸರ್ ಹತ್ರ ಕೇಳ್ತೀನಿ. ಸರ್, 22 ವರ್ಷದ ಹಿಂದಿನ ಪ್ರಕರಣಗಳು ಅಷ್ಟು ಈಸಿ ಅಲ್ಲ. ಇದರಲ್ಲಿ ಸಾಕ್ಷಿ ಕಲೆ ಹಾಕೋದಿರ್ಬೋದು, ಜೊತೆಗೆ ತನಿಖೆ ಹಾದಿ ಬಗ್ಗೆ ನಿಮ್ಮ ಹತ್ರ ಕೇಳ್ತಾ ಹೋಗ್ತೀನಿ. ಇನ್ನು ಎರಡನೇ ಪ್ರಶ್ನೆ, 20 ವರ್ಷಗಳ ಹಿಂದಿನ ಕಳೇಬರ ಸತ್ಯ ದರ್ಶನ ಮಾಡಿಸಬಲ್ಲದೆ? ಈಗ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಅವ್ರ ಮುಂದೆ ಬಂದು ಒಂದು ಸಣ್ಣ ಮೂಳೆ DNA ಪರೀಕ್ಷೆ ಆಗಿ ನನ್ನ ಮಗಳದ್ದೇ ಅಂತ ಗೊತ್ತಾದ್ರೆ ಸಾಕು, ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ, ಅಂದ್ರೆ ಸಂಸ್ಕಾರವನ್ನ ಮಾಡ್ಬೇಕು, ಅಂತ್ಯ ಸಂಸ್ಕಾರವನ್ನ ನಾವು ಮಾಡ್ಬೇಕು, ಅದಕ್ಕೆ ಕಾಯ್ತಾ ಇದ್ದೀವಿ ಅಂದ್ರೆ 20 ವರ್ಷಗಳ ಹಿಂದಿನ ಕಳೇಬರ ಸತ್ಯ ದರ್ಶನವನ್ನ ಮಾಡಿಸುತ್ತಾ ಅನ್ನೋದು ಪ್ರಶ್ನೆ. ಆದ್ರೆ ಇನ್ನು ಮೂರನೇ ಪ್ರಶ್ನೆ, SIT ಮೇಲೆ ರಾಜಕೀಯ ಕರಿನೆರಳು ಬೀಳಲ್ಲ ಅಂತ ಹೇಳಿ ನಂಬಬಹುದಾ? ಹಳೆ ಪ್ರಕರಣ, ಈ ಹಿಂದೆ ಸಾರ್ವಜನಿಕ ವಲಯದಲ್ಲೇ ಚರ್ಚೆ ಆಗ್ತಾ ಇದ್ದಿದ್ದು, ಇಲ್ಲಿ ಪ್ರಭಾವಿಯೊಬ್ಬರ ಕೈವಾಡ ಇದೆ, ಸರ್ಕಾರದ ಮೇಲೆ ಒತ್ತಡ ಇದೆ, ಪೊಲೀಸ್ ಇಲಾಖೆ ಮೇಲೆ ಒತ್ತಡವಿದೆ, ಹಾಗಾಗಿ ತನಿಖೆಯ ಹಾದಿಯನ್ನ ತಪ್ಪಿಸಲಾಗಿದೆ ಅಂತಿತ್ತಲ್ಲ, ಇದನ್ನ ಎಷ್ಟರ ಮಟ್ಟಿಗೆ ನಂಬಬಹುದು ನಾವು? ಇನ್ನು ನಾಲ್ಕನೇ ಪ್ರಶ್ನೆ, ಮಣ್ಣಿನ ಒಳಗಿನ ಸತ್ಯ ಹೊರಗಡೆ ಬರುತ್ತಾ, ಅಥವಾ ಈಗೇನು ಆಗ್ರಹಗಳು ವ್ಯಕ್ತವಾಗ್ತಾ ಇದೆ, ಪ್ರತಿನಿತ್ಯ ಒಂದಿಷ್ಟು ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ, ತನಿಖೆ ಸರಿಯಾದ ಹಾದಿಯಲ್ಲಿ ಆಗಬೇಕು, ನಿಷ್ಪಕ್ಷಪಾತವಾಗಿ ಆಗಬೇಕು, ತಪ್ಪಿತಸ್ಥರು ಯಾರೇ ಇದ್ರು ಅಂಥವ್ರ ವಿರುದ್ಧ ಕ್ರಮ ಆಗಬೇಕು, ಇಂತಹ ಆಗ್ರಹಗಳೇ ಮಣ್ಣು ಪಾಲಾಗ್ತಾವ ಅನ್ನೋದು. ಇನ್ನು ಐದನೇ ಪ್ರಶ್ನೆ, ಈ ಹಿಂದಿನ ಎಲ್ಲಾ ಪ್ರಕರಣಗಳು ಕೂಡ ಮರು ಜೀವವನ್ನ ಪಡ್ಕೊಳ್ತಾವ? ಈಗ ಒಬ್ಬೊಬ್ಬರಾಗಿ ದನಿ ಎತ್ತುತ್ತಾ ಇದ್ದಾರೆ, ನಮ್ಮ ಕುಟುಂಬದಲ್ಲೂ ಒಬ್ರು ಮಿಸ್ಸಿಂಗ್ ಆಗಿದ್ರು, 56 ದಿವಸ ಎಲ್ಲ ಆದ್ಮೇಲೆ ಅವರ ಅಸ್ಥಿ ಪಂಜರ ಸಿಕ್ತು ಅಂತ, ಹೀಗೆ ಕಂಪ್ಲೇಂಟ್ಗಳು ಆಗಿ ಮರುಜೀವ ಪಡ್ಕೊಳ್ತಾವ ಹಳೆ ಪ್ರಕರಣಗಳು ಅನ್ನೋ ಪ್ರಶ್ನೆ ಇದೆ. ಇನ್ನು ಆರನೇ ಪ್ರಶ್ನೆ, ಧರ್ಮಸ್ಥಳ ಪ್ರಕರಣಗಳಿಗೆ ಸಾಕ್ಷಿದಾರನಿಂದ ಮಹತ್ವದ ತಿರುವು ಸಿಗಬಲ್ಲದೆ? ಈಗೇನೋ ಒಬ್ಬ ವ್ಯಕ್ತಿ ಬರ್ತಾನೆ, ಧರ್ಮಸ್ಥಳ ಭಾಗದಲ್ಲಿ ನಾನು ಸಾಕಷ್ಟು ವರ್ಷ ಕೆಲಸ ಮಾಡ್ಕೊಂಡಿದ್ದೆ, 100 ಶವಗಳನ್ನ ವ್ಯಕ್ತಿಯೊಬ್ರು ಹೇಳಿದ್ರು, ಆ ಆಧಾರದ ಮೇಲೆ, ಅವರ ನಿರ್ದೇಶನದ ಮೇಲೆ ನಾನು ಹೂತಾಕಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಸೊ ಈ ವ್ಯಕ್ತಿಯ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಯಾವೆಲ್ಲ ತಿರುವುಗಳು ಈ ಪ್ರಕರಣಕ್ಕೆ ಸಿಗುತ್ತೆ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಪ್ರತಿನಿತ್ಯ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಸರ್, ಈಗ ಹಳೆ ಪ್ರಕರಣ, ಇಲ್ಲಿ SIT ಮುಂದಿರುವಂತ ಸವಾಲುಗಳೇನು? ಮೊದಲ ಪ್ರಶ್ನೆ. ಯಾಕಂದ್ರೆ ಈಗ ಅಸಹಜ ಸಾವು, ಯಾವುದೇ ಸಾಕ್ಷಿಗಳು ಸಿಕ್ಕಿಲ್ಲ ಅಂತ ಹೇಳಿ ಪದ್ಮಲತಾ ಕೇಸಲ್ಲೇ ನಾವು ನೋಡಿದ್ವಿ, CIDನೇ ಕ್ಲೋಸ್ ಮಾಡಿದೆ ಕೇಸಸ್. ಈಗ ತನಿಖೆಯಲ್ಲಿ ಈ ಹಿಂದೆ ಆದಂತ ಲೋಪದೋಷಗಳನ್ನ ಸರಿಪಡಿಸ್ಕೊಂಡು SIT ಯಾವ ತರ ತನಿಖೆನ ಮುಂದುವರಿಸ್ಕೊಂಡು ಹೋಗ್ಬೇಕಾಗುತ್ತೆ, ಸಾಕ್ಷಿಗಳನ್ನ ಕಲೆ ಹಾಕೋದು ಸೇರಿಸಿ? ಒಂದು ದೃಷ್ಟಿಯಿಂದ ಸರ್ಕಾರ ಒಳ್ಳೆ ಕ್ರಮ ತಗೊಂಡಿದೆ, SIT ನೇಮಕ ಮಾಡಿ. ಯಾಕಂದ್ರೆ ಲೋಕಲ್ ಪೊಲೀಸರಲ್ಲಿ ಸಹಕಾರ ಇರಲಿಲ್ಲ, ಅವರು ಬೇರೆ ಒತ್ತಡದಿಂದ ಅವರು ಎಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನೋದನ್ನ ಸೌಜನ್ಯ ಕೇಸ್ನಲ್ಲಿ ಜಜ್ಮೆಂಟ್ನಲ್ಲಿನೇ ಜಡ್ಜ್ ಅವರು ಹೇಳಿದ್ದಾರೆ. ಪೊಲೀಸರೇ ಸಾಕ್ಷ್ಯಾಧಾರಗಳನ್ನ ನಾಶಪಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಇದು ಬಹಳ ಗಂಭೀರವಾದ ಆರೋಪ. ಯಾರೋ ಜನಸಾಮಾನ್ಯರು ಹೇಳೋದಲ್ಲ, ಕೋರ್ಟ್ ಜಡ್ಜನ್ನು ಹೇಳ್ತಾನೆ, ಸುಟ್ಟಿದ್ದಾನೆ ಡೆಡ್ ಬಾಡಿ ಅಂತ ಪೊಲೀಸರು ಸುಡ್ದಂತೆ ಏನು ಅವಶ್ಯಕತೆ ಇತ್ತು? ಆರೋಪಿಗಳು ಮಾಡೋ ಕೆಲಸ ಅಂತ ಪೊಲೀಸರು ಮಾಡಿದ್ದಾರೆ. ಅಟ್ಲೀಸ್ಟ್ ದೇ ಶುಡ್ ಹ್ಯಾವ್ ಪ್ರಾಸಿಕ್ಯೂಟೆಡ್ ದ ಪೊಲೀಸ್ ಆ ಕೇಸ್ನಲ್ಲಿ, ಆ ಜಡ್ಜ್ಮೆಂಟ್ ಪ್ರಕಾರ. ಈಗಾದರೂ SIT ಅವರು ಅದನ್ನು ಮತ್ತೆ ರಿವೋಕ್ ಮಾಡಬೇಕು. ರಿವೋಕ್ ಮಾಡಿ ಏನು SIT ಅವರು ಮಾಡಿದ್ದಾರೆ, ತುಂಬ ಒಳ್ಳೆಯ ಫಾರ್ಮೇಷನ್ ಮಾಡಿದ್ದಾರೆ, ಒಳ್ಳೆ ಆಫೀಸರ್ಸ್ ಇದ್ದಾರೆ. ಅನುಚೇತ್ ಅವರು ಇದ್ದಾರೆ, ಹಿಂದೆ ಗೌರಿ ಲಂಕೇಶ್ ಕೇಸ್ನಲ್ಲಿ ಅವರು ಟೀಮನ್ನು ಹೆಡ್ ಮಾಡ್ತಾ ಇದ್ರು. ಅವ್ರ ಬಗ್ಗೆ ತುಂಬ ಒಳ್ಳೆಯ ಚಾಣಾಕ್ಷತನದಿಂದ ತನಿಖೆ ಮಾಡ್ತಾರೆ ಅನ್ನೋದಂತ ಹೆಸರು ಬಂದಿದೆ. ಇವನ್ ಬಾಂಬೆ ಹೈಕೋರ್ಟ್ ಸದ ಅವ್ರ ಬಗ್ಗೆ ಅಪ್ರಿಷಿಯೇಟ್ ಮಾಡಿದೆ. ಆ CBI ದವ್ರಿಗೆ ಹೇಳಿದೆ, ಬನ್ಸಾಲಿ ಕೇಸ್ನಲ್ಲಿ 20 ವರ್ಷ ಪೆಂಡಿಂಗ್ ಇಟ್ಟಿದ್ರು, ಹಾಗೆ ಅವ್ರು ಏನೂ ಪ್ರೋಗ್ರೆಸ್ ತೋರಿಸಿರಲಿಲ್ಲ. ಅವರು CBI ಡೈರೆಕ್ಟರಿಗೆ, ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಅಲ್ಲಿ ಹೈಕೋರ್ಟ್ ಜಡ್ಜ್ ಹೇಳ್ತಾರೆ, ನೀವು ಕರ್ನಾಟಕ ಪೊಲೀಸ್ SIT ಹೋಗಿ ಕಲ್ಕೊಂಬರ್ರಿ, ನೀವು ಸ್ವಲ್ಪ ಅಲ್ಲಿ ಅವ್ರದ್ದು ಕಲ್ಕೊಳ್ರಿ ಹೆಂಗೆ ತನಿಖೆ ಮಾಡ್ತಾರೆ ಅನ್ನೋದು ಅಂತ ಹೇಳಿದು ಅಷ್ಟು ಡೈರೆಕ್ಷನ್ ಕೊಟ್ಟಿದ್ದಾರೆ. ಅಂಥ ಆಫೀಸರ್ಸು ಒಳ್ಳೆಯವರಿದ್ದಾರೆ ನಮ್ಮಲ್ಲಿ, ಇನ್ನೂ ಒಳ್ಳೆಯವರಿದ್ದಾರೆ. ಈಗ ಅವರು ಒಬ್ಬರು ಟೀಮ್ನಲ್ಲಿ ಇರೋದ್ರಿಂದ ಸೊ ಜನ ವಿಶ್ವಾಸ ಇಡಬೇಕು, ವ್ಯವಸ್ಥೆ ಮೇಲೆ ವಿಶ್ವಾಸ ಇಡಬೇಕು. ಎಲ್ಲರಿಗೂ ಒಂದೇ ದೃಷ್ಟಿಯಿಂದ ನೋಡೋದು ತಪ್ಪು. ಎಲ್ಲ ಪೊಲೀಸರು ಹಂಗೆ ಇರೋದಿಲ್ಲ, ಕೆಲವೊಬ್ರು ಈಲ್ಡ್ ಆಗಿರ್ತಾರೆ, ಕೆಲವೊಬ್ರು ಈಲ್ಡ್ ಆಗೋದಿಲ್ಲ. ಜನರಿಗೆ ಒಂದು ಆತಂಕ ಇರೋದು, ಇಷ್ಟು ವರ್ಷ ಆಗಿದೆ, ನಿಜ ಆಗಿದೆ, ನ್ಯಾಯ ಸಿಗುತ್ತಾ? ಈಗ ಖಂಡಿತ ಸಿಗ್ತದೆ, ಯಾಕೆ ಸಿಗುದಿಲ್ಲ? ಅವ್ರು 20 ವರ್ಷ ಆಗಲಿ 30 ವರ್ಷ ಆಗಲಿ, ನಾವು ಡೆಡ್ ಬಾಡಿಯನ್ನು ಬರಿಯಲ್ಲಿ ಮಾಡಿರ್ತಾರೆ. ನಾನು ಹೇಳೋದು SIT ಅವರು ಮೊದಲು ಒಂದು ಪ್ರಕಟಣೆ ಕೊಡಬೇಕು. ಎಕ್ಸಾಕ್ಟ್ಲಿ, ಅದೇ ವಕೀಲರು ಅದನ್ನೇ ಕೇಳಿದ್ದಾರೆ, ಹೆಲ್ಪ್ ಲೈನ್ ನಂಬರ್ ಅಂತ. ಹೆಲ್ಪ್ ಲೈನ್ ನಂಬರ್ ಆಯ್ತು, ಯಾರು ಐಡೆಂಟಿಫಿಕೇಶನ್ ಆಗ್ಲಾರ್ದವ್ರು ಅವ್ರು ಫೋನ್ ಮಾಡಿ ಹೇಳ್ಬಹುದು ಅಥವಾ ಮಾಹಿತಿ ಕೊಡಬಹುದು.
ಅಥವಾ ಅವ್ರಿಗೊಂದು ಜೀವ ಭಯ ಇರ್ಬೋದೇನೋ, ಪ್ರಕಟಣೆ ಗೌಪ್ಯವಾಗಿ ಕೆಲವೊಂದು ಮಾಹಿತಿ ಅದೇ ಇಡಿ, ಆ ಪ್ರಕಟಣೆ ಭರವಸೆ ಕೊಟ್ರೆ ಸಿಗ್ಬೇಕು. ಎಷ್ಟು ಕೇಸುಗಳು ದಾಖಲಾಗಿದ್ದಾವೆ, ಯಾರು ನಿಮ್ಮ ಕೇಸ್ಗಳನ್ನು ದಾಖಲು ಮಾಡಿಲ್ಲ, ಎಷ್ಟು ಮಿಸ್ಸಿಂಗ್ ಆಗಿದ್ದಾವೆ, ಎಷ್ಟು ಕೊಲೆಗಳಾಗಿದ್ದಾವೆ, ಎಷ್ಟು ನ್ಯಾಚುರಲ್ ಅನ್ಯಾಚುರಲ್ ಡೆತ್ ಆಗಿದ್ದಾವೆ, ಮಿಸ್ಸಿಂಗ್ ಹೇಳಿದ್ನಲ್ಲ ಕಾಣೆ ಆಗಿದ್ದಾರೆ, ಅವೆಲ್ಲ ಕಂಪ್ಲೇಂಟ್ಗಳನ್ನ 20-25 ವರ್ಷದಿಂದ ತೊಗೋಬೇಕು ಇವರು. 83ರಿಂದನೂ ಇದು ಶುರು ಆಗಿದೆ ಕತೆ. 83ರಿಂದನೂ ತೊಗೋಬೇಕು ಇವರು. ತೊಗೊಂಡು ಮಾಡಿದ್ರೆ ಖಂಡಿತವಾಗಿಯೂ ಬರಿಯಲ್ಲೇ ಡೆಡ್ ಬಾಡಿಯಲ್ಲಿ ಏನಾದರೂ ಈ 20-30 ವರ್ಷ ಆದರೂ ಏನು ಸಿಗೋದಿಲ್ಲ. ನಮ್ಮ ದಿನೇಶ್ವರ ಅವ್ರು ಹೇಳ್ತಾ ಇದ್ರು ಏನೂ ಸಿಗೋದಿಲ್ಲ ನಿಜ. ಬಟ್ ಅದರಲ್ಲಿ ಕೆಲವೊಂದು ಅವಶೇಷಗಳನ್ನು ನಾವು ಹುಡುಕ್ಬೋದು. ಒಂದನೇದು ಬೋನ್ಲಿಂದ ಅಥವಾ ಉಗುರ್ಲಿಂದ, ಕೂದಲದಿಂದ, ಆಮೇಲೆ ಬಾಡಿ ಐಡೆಂಟಿಫಿಕೇಷನ್ನು, ಬಾಡಿ ಉಡ್ದಾರ ಹಾಕ್ತಿರ್ತಾರೆ ಕೆಲವೊಬ್ಬರು, ಬೆಳ್ಳಿ ಉಡ್ದಾರ, ಅದು ಕರಗೋದಿಲ್ಲ, ಭೂಮಿಯಲ್ಲೇ ಇರ್ತದೆ. ರಿಂಗ್ ಹಾಕಿರ್ತಾರೆ, ವಾಚ್ ಹಾಕಿರ್ತಾರೆ, ಅವೆಲ್ಲ ಯಾರು ತಗೊಳಕ್ಕೆ ಹೋಗೋದಿಲ್ಲ. ಕೆಲವೊಂದು ಬ್ಯಾಗ್ ಸಮೇತನೇ ಸ್ಕೂಲ್ ಹುಡುಗರು ಬ್ಯಾಗ್ನು ಅಂತ ಹೇಳಿದ್ದಾರೆ. ಆ ಬ್ಯಾಗುನು ಇರ್ತಾವೆ, ಬ್ಯಾಗ್ ಬಟ್ಟೆಗಳು ಹೋಗಬಹುದು, ವಸ್ತುಗಳು ಇರ್ತವೆ. ಸೊ ಹೀಗೆ ಅನೇಕ ದೃಷ್ಟಿಯಿಂದ ನಾವು ನಿಮಗೊಂದು ಬ್ಯಾಗ್ ಅಂದ್ಕೊಳ್ಳಿ, ಆ ಸ್ಕೂಲು ರಿಂಗ್ ಒಂದು ನೆನಪಾತ್ ನನಗೆ. ಒಬ್ಬರು ಸರ್ ನಮಸ್ತೆ, ಒಬ್ಬರು ನಾನು ಬೆಳಗಾವದಲ್ಲಿದ್ದೆ, ಒಬ್ಬನ ಹಲ್ಲು ಬಂಗಾರದ ಹಲ್ಲನ್ನ ಒಳಗಡೆ ಹಾಕೊಂಡಿದ್ದವ. ಅದು ರಾತ್ರಿನೇ ಹೆಣ ಎತ್ತು ಮೇಲೆ ಒಗೆದಿದ್ರು. ಇದು ಏನಪ್ಪ ಯಾಕೆ ಹೆಣ ಯಾಕೆ ಕಿತ್ತಿದ್ರು, 2 ದಿವಸದಲ್ಲಿ ಮಣ್ಣು ಮಾಡಿದ್ದು, ಬೇರೆ ಕಿತ್ತಿದ್ರೆ ಅಂದ್ರೆ ಅದು ಬಾಯಿ ಮಾಡ್ಕೊಂಡು ಬಿದ್ದಿತ್ತು ಡೆಡ್ ಬಾಡಿ. ನಾವು ಇದ್ಯಾಕೆ ಈ ಥರ ಡೆಡ್ ಬಾಡಿ ಕಿತ್ತು ಎಸೋದಂಥದ್ದು ಏನಿದೆ ಅವಶ್ಯಕತೆ ಅಂದರೆ, ಒಳಗಡೆ ಅವ್ರು ಐಡೆಂಟಿಫೈ ಮಾಡಿದ್ರೆ ಸರ್ ಅವ್ನು ಬಂಗಾರದ ಹಲ್ಲು ಹಾಕೊಂಡಿದ್ದ, ಆ ಹಲ್ಲು ಕಿತ್ಕೊಂಡು ಹೋಗಿದ್ದಾರೆ ಅಂತ. ಹಲ್ಲುನು ಐಡೆಂಟಿಫೈ ಮಾಡಬಹುದು. ಇನ್ನೊಂದು ತಾಯ್ತಗಳನ್ನು ಕಟ್ಟಿರ್ತಾರೆ. ಒಂದು ಮರ್ಡರ್ ಕೇಸಲ್ಲಿ ನಾವು ತಾಯ್ತ ಅಲ್ಲೊಂದು ಸ್ಪಾಟ್ನೇ ಬಿದ್ದಿತ್ತು ತಾಯ್ತ, ಆ ತಾಯ್ತ ಜಪ್ತ್ ಮಾಡಿದ್ವಿ, ಎಲ್ಲ ಸಸ್ಪೆಕ್ಟೆಡ್ ನಿಲ್ಲಿಸಿದ್ವಿ ಕ್ಯೂನಲ್ಲಿ. ನಿಲ್ಲಿಸಿದಾಗ ಅಲ್ಲಿ ಅವಂಗ ಕೆಲವೊಬ್ಬರು ಸೊಂಟ ಕಟ್ಟಿರ್ತಾರೆ, ಕೆಲವೊಬ್ರು ರಟ್ಟಿ ಕಟ್ಟಿರ್ತಾರೆ. ಈ ರಟ್ಟಿ ಕಟ್ಟಿದಂಥ ಒಂದು ಕಲಿ ಇತ್ತು, ತಾಯ್ತ ಕಟ್ಟಿದ್ದು ಒಂದು ಕಲಿ. ನೋಡಿದ್ರೆ ಅದು ಕಲಿ ಬಿದ್ದಿದೆ, ಅಲ್ಲಿ ತಾಯ್ತ ಇಲ್ಲ, ಅದು ಫ್ರೆಶ್ ಮಾರ್ಕ್ ಮೂಡಿತ್ತದು. ಅದು ನೋಡ ಪಕ್ಕ ಆರೋಪಿ ಸಿಕ್ಕ ನಮಗೆ. ಹೀಗೆ ಕೆಲವೊಂದು ವಸ್ತುಗಳ ಮೇಲಿಂದ್ರೂ ನಾವು ಡೆಡ್ ಬಾಡಿಗಳನ್ನ ಐಡೆಂಟಿಫೈ ಮಾಡ್ಬೋದು. ಆ ಪ್ರಕಾರ ನಾವು ಮಾಡ್ತೀವಿ, ನಮಗೆ ಏನು ಬೇಕಾಗಿಲ್ಲ. ಇದು ಬೋನ್ ಟೆಸ್ಟ್ ಮಾಡಿದ್ರೆ ಅದು DNA ಪ್ರಕಾರ ಯಾರು ಸಂಬಂಧಿಕರು ಅಂತಲೂ ಗೊತ್ತಾಗ್ತದೆ. ಆ ಸಂಬಂಧಿಕರು ಇವರು ಯಾರು ಮಿಸ್ಸಿಂಗ್ ಆಗ್ಯಾರೆ, ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾರು ಕೊಲೆ ಆಗಿದೆ, ಯಾರು ಅನ್ಯಾಚುರಲ್ ಡೆತ್ ಆಗಿದೆ, ಅಂಥವ್ರೆಲ್ಲರಿಗೂ ಕರೆಸಿ ನಾವು ವಿಚಾರ ಮಾಡ್ತೀವಿ. ಮಾಡಿ ಅವ್ರದ್ದು ಯಾರು ಸಸ್ಪೆಕ್ಟ್ ಇದೆ ಅವ್ರ ಕಡೆಯಿಂದ ಐಡೆಂಟಿಫೈ ಮಾಡಿಸ್ತೇವೆ. ನಮಗೆ ಡೆಡ್ ಬಾಡಿ ಇಂಥವ್ರದಂತ ಗೊತ್ತಾದರೆ ಸಾಕು, ನಮಗೆ ತನಿಖೆಯನ್ನು ಪಕ್ಕ ಮಾಡಬಹುದು. ಅದರಲ್ಲಿ ಹೆಣ್ಣು ಗಂಡು ಅನ್ನೋದು ಗೊತ್ತಾಗ್ತದೆ, ಎಷ್ಟು ವಯಸ್ಸು ಅಂತ ಅನ್ನೋದು ಗೊತ್ತಾಗ್ತದೆ ಬೋನ್ನಲ್ಲಿ ಅಲ್ವಾ. ಸೊ DNA ಸಂಬಂಧಿಕರು ಯಾರು ಅನ್ನೋದು ಗೊತ್ತಾಗ್ತದೆ. ಇವು 3 ಇದ್ರೆ ಸಾಕು ನಮಗೆ, ನಾವು ತನಿಖೆಯನ್ನು ಮಾಡಬಹುದು. ಅಫ್ಕೋರ್ಸ್ ಕೆಲವು ಇವನ್ ನಾವು ಇದು ಬರಿಯಲ್ಲಾಯಿತು, ಸುಟ್ಟಿದ ಡೆಡ್ ಬಾಡಿ ಸುಟ್ಟದಂಥ ಸ್ಥಳ ಕೇಸ್ನಲ್ಲಿ ಸಹ ನಾವು ಕನೆಕ್ಷನ್ ತಗೊಂಡಿದ್ದೇವೆ. ಬರೀ ಡೆಡ್ ಬಾಡಿ ಮೇಲಿನ 20 ವರ್ಷ 30 ವರ್ಷ ಅಂತ ನಾವು ತನಿಖೆ, ಅದೊಂದು ಒಂದು ಟೈಪ್, ಒಂದು ಆಸ್ಪೆಕ್ಟ್, ಅದು ಒಂದು ಲೆವೆಲ್ ಇನ್ವೆಸ್ಟಿಗೇಷನ್. ಬಟ್ ಇನ್ನೂ ಅನೇಕ ಲೆವೆಲ್ ಇನ್ವೆಸ್ಟಿಗೇಷನ್ ನಾವು ಮಾಡ್ತಾ ಇರ್ತೇವೆ. ಐ ವಿಟ್ನೆಸ್ ಆಗಲಿ, ವಿಟ್ನೆಸ್ಗಳಾಗಲಿ. ಬರಿಯಲ್ಲಿ 367 ಹೆಣ ಹೋಗಿದ್ದೀನಿ ಅಂತ ಹೇಳ್ತಾನೆ. ಆ ಹೆಣ ಯಾರು ತಂದ್ರು, ಹೆಣ ತಂದು ಕೊಟ್ಟವ್ರು ಯಾರು ಅವ್ರಿಗೆ, ಹೋಗೋ ಟೈಮ್ನಲ್ಲಿ ಅದು ಡೆಡ್ ಬಾಡಿ ನೋಡಿದಾಗ ಅದ್ರ ಮೇಲೆ ಏನು ಕಲೆಗಳಿದ್ದೋ ಹೇಗೋ. ಒಂದು ನಿಮಿಷ ಮೇಡಮ್, ಡೆಡ್ ಬಾಡಿ ಮೇಲೆ ಏನಾದರೂ ಕರೆಗಳೇ ಇದ್ದೋ ಹೇಗೋ, ಏನು ಅವ್ರಿಗೆ ಏನು ನೋಡಿರ್ತಾನೆ ಡೆಡ್ ಬಾಡಿ, ಯಾಕಂದ್ರೆ ಅವನೇ ಮೇನ್ ವಿಟ್ನೆಸ್ ಅವನು. ಡೆಡ್ ಬಾಡಿ ಈಗ 20 ವರ್ಷದ ಮೇಲೆ ಏನು ಗೊತ್ತಿರೋದಿಲ್ಲ ನಮಗೆ. ಏನಾದರೂ ಇಂಜುರಿ ಆಗಿದ್ದೋ, ಕೈಕಾಲು ಮುರಿದಿದ್ದೋ, ಅಥವಾ ಇಲ್ಲಿ ಸೊಂಟದಲ್ಲಿ ಏನಾದರೂ ಗಾಯ ಆಗಿದ್ದೋ, ಎಲ್ಲಗಳನ್ನ ಪ್ರತಿಯೊಂದನ್ನು ಅವನ ಕಡೆಯಿಂದ ಮಾಹಿತಿ ತಗೋತೇವೆ. ತಗೊಂಡು ತನಿಖೆಯನ್ನು ಪಕ್ಕಾ ಮಾಡ್ತೇವೆ, ಅದೇನು ಪ್ರಶ್ನೆನೇ ಇಲ್ಲ. ಈಗ ಅವನು ಸತ್ತವರು ವಿಕ್ಟಿಮ್ ಏನಾಗಿರ್ತಾರೆ, ಅವ್ರ ಸ್ನೇಹಿತರ ಮುಂದೆ ಹೇಳ್ತಾರೆ ನಮಗೆ ಇಂಥ ತೊಂದರೆ ಇದೆ ಅಂತ. ಅವ್ರ ಸಂಬಂಧಿಕರ ಮುಂದೆ ನನಗೆ ಈ ತೊಂದರೆ ಕೊಡ್ತಾ ಇದ್ದಾರೆ, ನನಗೆ ಏನು ತ್ರಾಸು ಕೊಡ್ತಾ ಇದ್ದಾನೆ, ಇವನು ಕಷ್ಟ ಕೊಡ್ತಾ ಇದ್ದಾನೆ, ಇವನು ಇದು ನಮಗೆ ನ್ಯೂಸೆನ್ಸ್ ಮಾಡ್ತಾನೆ, ಸ್ಕೂಲಿಗೆ ಹೋಗೋ ಮುಂದೆ ಬೆನ್ನ ಹತ್ತಿ ನಮಗೆ ತ್ರಾಸು ಕೊಡ್ತಾ ಇದ್ದಾನೆ, ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಾ ಇದ್ದಾನೆ, ಹೀಗೆಲ್ಲ ಹೇಳ್ತಾರೆ. ಅದೆಲ್ಲ ಹೇಳಿಕೆಗಳನ್ನ ಕರಾಬರೇಷನ್ ಮಾಡಿಕೊಂಡು ನಾವು ತನಿಖೆಯನ್ನು ಮಾಡ್ತೇವೆ. ಬರೀ ಡೆಡ್ ಬಾಡಿ ಮೇಲೆ ಮಾತ್ರ ತನಿಖೆ ಅಂತಲ್ಲ. ದಿನೇಶ್ವರ ಅವರು ಭಾಳಷ್ಟು ಎಕ್ಸ್ಪರ್ಟ್ ಇದ್ದಾರೆ, ತುಂಬ ಒಳ್ಳೆಯವರು ಡಾಕ್ಟರ್ ಅವರು. ಅವ್ರಿಗಿಂತ ಮೊದಲು ದಾಸ್ ಅವನು ಅಂತಿದ್ರು, ನಾವು ಅವ್ರಿಗೆ ಗೊತ್ತಿರೋ ದಾಸ್ ಅಂತ, ವೆರಿ ಫೇಮಸ್, ಭಾಳ ಒಳ್ಳೆ ಫಾರೆನ್ಸಿಕ್ಸ್ ಡಾಕ್ಟ್ರು. ಅವರಾದ್ಮೇಲೆ ನೆಕ್ಸ್ಟ್ ನಮ್ಮ ದಿನೇಶ್ವರ ಅವರೇ. ಸೊ ಅಂಥವ್ರು ನಾವು ಕರ್ಕೊಂಡು ಟೀಮ್ ಆಫ್ ಡಾಕ್ಟರು, ಟೀಮ್ ಆಫ್ ಫಾರೆನ್ಸಿಕ್ ಲ್ಯಾಬ್ನವ್ರಿಗೆ ಎಲ್ಲರಿಗೂ ಕರ್ಕೊಂಡು ನಾವು ತನಿಖೆಯನ್ನು ಮಾಡ್ತೇವೆ. ಖಂಡಿತವಾಗಿಯೂ ಪತ್ತೆ ಹಚ್ಚೋದ್ರಲ್ಲಿ ಏನು ತೊಂದರೆ ಆಗೋದಿಲ್ಲ.